ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಆಲ್ಮೋಸ್ಟ್ ಒಂದು ವಾರದಿಂದ ಯಾವ ವಿಡಿಯೋನೂ ಅಪ್ಲೋಡ್ ಮಾಡ್ತಿರಲಿಲ್ಲ. ಯಾಕೆ ಏನು ಎತ್ತ ಅಂತ ಹೇಳ್ತೀನಿ. ಒಂದು ಸ್ಮಾಲ್ ಇಶ್ಯೂ ಆಗಿತ್ತು. ಸೊ ಬನ್ನಿ ಇಂಟರ್ಸೆಪ್ಟರ್ ಎತ್ಕೊಂಡು ಒಂದು ಶಾರ್ಟ್ಸ್ ಫಿನ್ ಹೋಗೋಣ ಅಂತ ಇದ್ದೀರಿ. ಈ ಗಾಡಿನೂ ಜಾಸ್ತಿ ದಿನ ಆಗಿತ್ತು ಓಡಿಸಿ, ಅದಕ್ಕೆ ಈ ಗಾಡಿಯಲ್ಲೇ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ರೈಡ್ನ ಕಂಟಿನ್ಯೂ ಮಾಡೋಣ. ನಿಜವಾಗ್ಲೂ ಆಲ್ಮೋಸ್ಟ್ ಒಂದು ವಾರದಿಂದ ತುಂಬ ಹಿಂಸೆ ಪಟ್ಬಿಟ್ಟೆ. ರೈಡು ಆಲ್ಮೋಸ್ಟ್ ಮಾಡಿರಲಿಲ್ಲ. ಸೊ ಬನ್ನಿ, ಆ ಇಶ್ಯೂಯಿಂದ ನನ್ನ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಲಾಸ್ಟ್ ನಾನು ಒನ್ ವೀಡಿಯೋ ಬಿಟ್ಟಿದ್ದೆ. ಅದಾದಮೇಲೆ ಇನ್ಯಾವುದೂ ವೀಡಿಯೋಸ್ ಯಾವುದೂ ಇರಲಿಲ್ಲ ಹಳೆವು. ಅದಕ್ಕೆ ನಿಮ್ಗೆ ಯಾವ್ದಾದ್ರು ಒಳ್ಳೆ ಕಂಟೆಂಟ್ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬೈಕ್ನ ರಿವ್ಯೂ ಮಾಡಿದ್ದೆ. ಸ್ಪೆಷಲ್ ಬೈಕ್ ಅದು. ಜಾಸ್ತಿ ಜನ ನನಗೆ ಮೆಸೇಜ್ ಎಲ್ಲ ಮಾಡಿ ಕೇಳ್ತಿದ್ರೆ. ಸೊ ಕಂಪ್ಲೀಟಾಗಿ ಆ ರಿವ್ಯೂದೆಲ್ಲ ಫುಲ್ ಮಾಡಿಕೊಂಡೆ. ಯಾವತ್ತೇ ಆಗಲಿ ನಾನು ವೀಡಿಯೋ ಮಾಡೋವಾಗ ಏನು ಮಾಡ್ತೀನಿ ಅಂತಂದರೆ, ಇಂಟ್ರೋ ಇರುತ್ತಲ್ವ, ಅದನ್ನು ಫುಲ್ಲು ನೀಟಾಗಿ ತೊಗೊಂಡು ಅದನ್ನು ಕೇಳಿಸ್ಕೊಂಡು ಎಲ್ಲ ನೀಟಾಗಿ ಬರ್ತಿದೆ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಿರ್ತೀನಿ. ಸೊ ಹಂಗೇನೇ ನಾನು ಇಂಟ್ರೋ ಎಲ್ಲ ಕೊಟ್ಟಿದ್ದಾದಮೇಲೆ ಕಂಪ್ಲೀಟ್ ಆಗೋಡಿ ಎಲ್ಲ ಚೆಕ್ ಮಾಡಿದೆ, ಎಲ್ಲ ಚೆನ್ನಾಗಿತ್ತು. ಮಾಡಿದಾದ್ಮೇಲೆ ಏನಾಯಿತು, ಆ್ಯಪಲ್ಲಿ ಹೊಸ ಫೋಮ್ವೇರ್ ಬಂದಿದೆ ಕ್ಯಾಮ್ರಾಗೆ ಅಂತ ತೋರಿಸ್ತು. ನಾನು ಇದ್ಕೊಂಡು ಹೊಸ ಫೋಮ್ವೇರು ಒಳ್ಳೆ ಅಪ್ಡೇಟ್ಸ್ ಎಲ್ಲ ಇರುತ್ತೆ ಕ್ಯಾಮ್ರಲ್ಲಿ, ಯಾಕೆ ಅಪ್ಡೇಟ್ ಮಾಡಬಾರ್ದು, ಒಂದು 2 ನಿಮಿಷ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಮಾಡಿದಾದ್ಮೇಲೆ ಕಂಪ್ಲೀಟಾಗಿ ಗಾಡಿ ಡೀಟೇಲ್ಸು ಅದು ಇದು ಎಲ್ಲ ಹೇಳಿದಾದ್ಮೇಲೆ ಇವಾಗ ನಿಲ್ಲಿಸಿದ್ನಲ್ಲ, ಅಲ್ಲಿ ಬಂದುಬಿಟ್ಟು ರೈಡ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಅಂದ್ಬಿಟ್ಟು ಮತ್ತೆ ನನ್ನ ಬೇಸಿಕ್ ಥಿಂಗ್ ಸ್ಟಾರ್ಟ್ ಮಾಡಿದೆ. ಒಂದು ಕ್ಲಿಪ್ ಹಿಡ್ಕೊತೀನಿ, ಆಡಿಯೋ ಚೆಕ್ ಮಾಡ್ತೀನಿ, ಆ್ಯಂಗಲೆಲ್ಲ ಹೆಂಗೆ ಬಂದಿದೆ ಏನಂತ ಅಂತಲೂ ನೋಡಿಕೊಂಡೆ. ಆ್ಯಂಗಲೆಲ್ಲ ಏನಕ್ಕೆ ಅಂತಂದರೆ, ಈಗ ನಾನು ಸ್ಟ್ರ್ಯಾಪ್ ಮೌಂಟಿಂದ 3M ಮೌಂಟಿಗೆ ಶಿಫ್ಟ್ ಆಗಿದ್ದೀನಿ. ಯಾವ್ದಾಗಂತೂ ಸಕ್ಕದಾಗಿತ್ತು. ಈ ಗಾಡಿಯಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ. ಸೊ ಅದರಲ್ಲಿ ಆ್ಯಂಗಲೆಲ್ಲ ಚೆಕ್ ಮಾಡಿದೆ, ಎಲ್ಲ ಸಕ್ಕತ್ತಾಗಿತ್ತು. ಆದರೆ ಒಂದೇನು ಇಶ್ಯೂ ಅಂತಂದರೆ, ಆಡಿಯೋನೇ ಕ್ಯಾಪ್ಚರ್ ಆಗ್ತಿರಲಿಲ್ಲ. ನಾನು ನೋಡಿದೆ, ಏನಪ್ಪ ಇದು ಹಿಂಗಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಗಾಡಿದು ಡೀಟೇಲ್ಸ್ ಮಾತಾಡಿದ್ನಲ್ಲ ಅದೆಲ್ಲ ನೋಡ್ತೀನಿ. ಇಂಟ್ರೋ ಆದಮೇಲೆ ಯಾವ ಕ್ಲಿಪ್ಗೂ ಒಂದು ಆಡಿಯೋ ಕೂಡ ಕ್ಯಾಪ್ಚರ್ ಆಗಿರಲ್ಲ. ಸೊ ಫೋಮ್ವೇರ್ ಏನು ಮಾಡಿದ್ನಲ್ವ, ಅದರಲ್ಲಿ ಒಂದು ಸ್ವಲ್ಪ ಎರರ್ ಇದ್ದಂಗಿದೆ. ಅವಾಗಿಂದ ಏನು ಕೇಳಿಸ್ತಾನೆ ಇರಲಿಲ್ಲ. ಫುಲ್ ಡೆಡ್ ಸೈಲೆಂಟ್ ಅಂದ್ಕೊಳ್ಳಿ. ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು. ನಾನು ಅಡ್ಯಾಪ್ಟ್ರು ಮೈಕು ಎಲ್ಲ ಬ್ಯಾಗಲ್ಲಿ ಕ್ಯಾರಿ ಮಾಡಿರ್ತೀನಿ ಯಾವಾಗೂ. ಆಯ್ತು ಬಿಡು, ಡೀಟೇಲ್ಸ್ ಅಂತೂ ಹೋಗ್ಬಿಟ್ಟಿದೆ. ನನ್ನ ಪ್ರಕಾರ ಮೈಕ್ ಏನೋ ಹಾಳಾಗೋಗಿದೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬ್ಯಾಕ್ ಪ್ಯಾಕಲ್ಲಿ ಮೈಕ್ ಚೇಂಜ್ ಮಾಡಿದೆ. ಇನ್ನೂ ಡೆಡ್ ಸೈಲೆಂಟು. ಅಡ್ಯಾಪ್ಟ್ರು ಕೂಡ ಇತ್ತಲ್ಲ, ಅದ್ರೂ ಚೇಂಜ್ ಮಾಡ್ತೀನಿ, ಆವಾಗಲೂ ಸೈಲೆಂಟು. ಅವಾಗ ನನಗೆ ಗೊತ್ತಾಯಿತು ಫೋಮ್ವೇರಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಇದೆ. ಅದು ಮಾಡಿದಾದ್ಮೇಲಿಂದ ಹಿಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಟೆಕ್ ಸಪೋರ್ಟ್ ಅವ್ರನ್ನೆಲ್ಲ ಕುಂತ್ಕೊಂಡೆಲ್ಲ ಮಾತಾಡಿದ್ರೆ. ಹೇಳ್ಬೇಕಂದ್ರೆ ಅವತ್ತಿನ ದಿನ ನಾನು ರೈಡ್ ಎಕ್ಸ್ಪೀರಿಯೆನ್ಸು ಮಾಡಿದೆ. ಅಕಸ್ಮಾತ್ ಏನಾದರೂ ದೇವ್ರ ದಯೆಯಿಂದ ಆಡಿಯೋ ಬಂದುಬಿಟ್ರೆ ಸಾಕಪ್ಪ ಅಂತ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಅದ್ರದ್ದು ಆಡಿಯೋ ಬರಲಿಲ್ಲ. ಕಂಪ್ಲೀಟ್ ವೀಡಿಯೋ ಸ್ಕ್ರ್ಯಾಪ್ ಆಗೋಯ್ತು. ಸೊ ಅದರಿಂದ ನಾನೇನು ಮಾಡಿದೆ ಅಂದರೆ ಟೆಕ್ ಸಪೋರ್ಟ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಇಶ್ಯೂಸ್ ಎಲ್ಲ ಹೇಳಿದೆ. ಅವ್ರು ಇದ್ಕೊಂಡು ಈ ಥರ ಆಗೋದಿಲ್ಲ, ಬಟ್ ಎನಿವೇ ನಿಮ್ಗೇನಾದರೂ ಕ್ಲಿಪ್ಸ್ ಇಲ್ಲ ಅಂದರೆ ಏನಾದರೂ ಎಕ್ಸಾಂಪಲ್ ಕೊಡಿ, ನಮಗೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಕ್ಲಿಯರಾಗಿರುತ್ತೆ ಅಂತಂದರು. ಎಲ್ಲ ಕಳಿಸ್ದೆ. ಅದಾದಮೇಲೆ ಡೇಟಾ ಮೋಡು ಏನೇನೋ ಆನ್ ಮಾಡಿ ಅಂತ ಅಂದ್ಬಿಟ್ಟು ಸೀಕ್ರೆಟ್ ಮೆನ್ಯೂಸ್ ಎಲ್ಲ ಕೊಟ್ಟರು ನನಗೆ. ಎಲ್ಲ ಆನ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ನಾನು ಎಲ್ಲ ಥರ ಫೈಲ್ಸು ಎಲ್ಲ ಕಳಿಸ್ಕೊಟ್ಟೆ. ಅದಾದಮೇಲೆ ಮತ್ತೆ ಒಂದು 2 to 3 ಡೇಸ್ ಆದಮೇಲೆ ಫೈನಲ್ ಆಗಿ ನನಗೆ ಒಂದು ಫೋಮ್ವೇರ್ ಕೊಟ್ಟಿದ್ದಾರೆ. ನೆನ್ನೆ ಎಲ್ಲ ಮನೇಲಿ ಚೆಕ್ ಮಾಡಿ ನೋಡಿದೆ, ಎಲ್ಲ ಕ್ಲೀನಾಗಿ ಬರ್ತಿತ್ತು. ಸೊ ಅದಕ್ಕೆ ನಿಮಗೊಂದು ವೀಡಿಯೋ ಹಾಕೋಣ ಅಂತ ಬಂದಿದ್ದೀನಿ. ಸೊ ದಿಸ್ ವಾಸ್ ಇಟ್. ಒಂದು ಚಿಕ್ಕ ಫೋಮ್ವೇರಿಂದ ಟೋಟಲಾಗಿ 1 ವಾರ ಹೋಗಿ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂದರೆ, ಟೆಕ್ ಸಪೋರ್ಟ್ ಇಷ್ಟೆಲ್ಲ ಕ್ಲಿಯರಾಗಿ ಹೋಗಿತ್ತು. ಅವ್ರು ಕಳಿಸಿರೋ ಲಿಂಕು ಅದೇನೋ ಲಾಗಿನ್ ಮಾಡಬೇಕಂತೆ, ಲಾಗಿನ್ ID ನನ್ನ ಹತ್ರ ಇಲ್ಲ. ಆಮೇಲೆ ಮತ್ತೆ ಇನ್ನೊಂದು ಹೊಸ ಟೆಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮತ್ತೆ ಇವ್ರು ಕನೆಕ್ಟ್ ಮಾಡಿ, ಯಾಕೆ ಹೇಳ್ತೀರಾ, ತುಂಬ ಹಿಂಸೆ ಆಗೋಯ್ತು ನಿಜವಾಗ್ಲೂ. ಆ ಹಿಂಸೆಯಲ್ಲಿ ಇನ್ನೊಂದೇನು ಅಂತಂದರೆ, ಫುಲ್ಲು ಬ್ಯುಸಿಯಾಗಿ ಹೋಗಿದ್ರಿ. ಬಾಯ್ಸ್ ಕೂಡ ಅಷ್ಟೇನೆ, ಒಂದು 2-3 ಜನ ಹೇಳ್ತಿದ್ರು ರೈಡ್ ಇಲ್ವಾ ಅಂತ. ಯಾವುದನ್ನು ರೈಡ್ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ಅದೇ ಟೈಮಲ್ಲಿ ಈ ಸಾಫ್ಟ್ವೇರಿಂದ ಕ್ಯಾಮ್ರಾ ಕೂಡ ಹೊಂಟೋಯ್ತು, ಎಲ್ಲೂ ರೈಡ್ ಮಾಡೋಕ್ಕಾಗಲಿಲ್ಲ. ಆದರೂ ಆಲ್ ಡೇವಿಡ್ಸನ್ ಫುಲ್ ಚಾರ್ಜಿಂಗ್ ಮಾಡಿಕೊಂಡು ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಬಂದೆ. ಸುಮ್ಮನೆ ಒಬ್ಬನೇ ಅಲ್ವಾ, ಬಾಯ್ಸ್ನೆಲ್ಲ ಯಾಕೆ ಕರೆಯೋದು, ಅವ್ರು ಫುಲ್ಲು ಡಿಸಪಾಯಿಂಟ್ ಆಗಿ ಹೋಗ್ತಾರೆ ಶಾರ್ಟ್ ಡಿಸ್ಟೆನ್ಸ್ಗೆ. ಅದಕ್ಕೆ ನಾನು ಒಬ್ಬನೇ ಒಂದು ರೌಂಡ್ ಮುಗಿಸ್ಕೊಂಡು ಬಂದಿದ್ದೆ. ಅದಾದಮೇಲೆ ಫೈನಲಾಗಿ ಫೋಮ್ವೇರ್ ಎಲ್ಲ ಆಯ್ತಲ್ವಾ, ಒಂದು ಅಪ್ಡೇಟ್ ಕೊಟ್ಟು ಹಂಗೆ ಒಂದು ಶಾರ್ಟ್ ಸ್ಪಿನ್ ಹೋಗ್ಬಿಟ್ಟು ಬರೋಣ ಅಂತ. ಯಾಕಂದರೆ ಇಂಟರ್ಸೆಪ್ಟರಲ್ಲಿ
ತುಂಬ ದಿನಗಳ ಹೋಗಿ ಆಲ್ಮೋಸ್ಟ್ ಆಲ್ ಮಂತ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಏನೊಂದು 6 ತಿಂಗಳ ಮೇಲೆ ಆಗಿರ್ಬೋದು. ಆಲ್ ಡೇವಿಡ್ಸನ್ ಎತ್ತೋಣ ಅಂತಲೇ ಇದ್ದಿದ್ದು, ಅದೊಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂತ. ಬಟ್ ಆಲ್ ಡೇವಿಡ್ಸನ್ ನಮ್ಮ ಅಣ್ಣ ಬಂದಾಗೂ ಎತ್ತಿದ್ರಿ, ಕ್ಯಾಮ್ರಾ ಇಶ್ಯೂ ಇದ್ದಾಗ ಆಲ್ ಡೇವಿಡ್ಸನ್ನು ಎತ್ತಿದ್ದೆ. ಸುಮ್ಮನೆ ಆ ಗಾಡಿನ ಜಾಸ್ತಿ ಎತ್ತಾ ಇದ್ದೀರಿ, ಈ ಗಾಡಿನ ಲೋಕಲಲ್ಲೇ ಓಡಾಡ್ತಾ ಇದ್ದೀನಲ್ವಾ, ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಹೋಗ್ಬಿಟ್ಟು ಬರೋಣ, ಹಳೆ ಮೆಮೊರೀಸ್ ಎಲ್ಲ ರೀಗೇನ್ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಆಲ್ 6 ಇಯರ್ಸ್ ಆಗಿದೆ ನೋಡಿ ಈ ಗಾಡಿ ತೊಗೊಂಡು. ನಂಬಕ್ಕೆ ಆಗಲ್ಲ ನಿಜವಾಗ್ಲೂ, ಒಳ್ಳೆ ಗಾಡಿ. ಈಗಲೂ ನೋಡಿ ಹೆಂಗೆ ಹೋಗುತ್ತೆ, ಕ್ರೇಜಿ. ಅದರಲ್ಲಿ ಸ್ಲಿಪ್ ಆನ್ ಎಕ್ಸಾಸ್ಟ್ಗೆ ಒಳ್ಳೆ ಮಜಾ ಬರ್ತಿದೆ. ಬಟ್ ಒಂದೇನು ಬೇಜಾರು ಅಂದರೆ ನೋಡಿ, ಹ್ಯಾಂಡಲ್ ಬಾರ್ ಹೆಂಗೆ ಒದ್ಲಾಡ್ತಾ ಇದೆ. ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಅಷ್ಟೇ ಮುಗೀತು. ಒಲ್ಲೂ ವಾಬಲ್ ಆಗ್ಬಿಡುತ್ತೆ. ಮುಂಚೆ ಒಬ್ಬರು ಒಳ್ಳೆ ಸರ್ವಿಸರ್ ಇದ್ದರು, ಅವರು ಸಚಿನ್ ಅಂತ, ಸಖತ್ತಾಗಿ ನೀಟಾಗಿ ಮಾಡಿಕೊಡೋರು, ವಾಬಲ್ಲೇ ಇರ್ತಾರಲ್ಲ. ಅವ್ರು ಇವಾಗಲ್ಲಿ ಕೆಲಸ ಮಾಡ್ತಾಯಿಲ್ಲ, ಅದರಿಂದ ಯಾರು ಇದ್ದಾರೆ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನು ಮಾಡ್ತೀರಾ ನೋಡೋಣ ಇರಿ. ಈ ಗಾಡಿನೂ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಎಲ್ಲಾದರೂ ಸುಮ್ಮನೆ ಒಂದು ಶಾರ್ಟ್ ರೈಡು, ಇಲ್ಲ ಅಂದರೆ ಇದರಲ್ಲೇ ಟೂರಿಂಗ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಹಯಾಬುಸಲ್ಲಿ ಟೂರಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಹಯಾಬುಸಾಗಿಂತ ಮುಂಚೆ ಫಸ್ಟ್ ಇಂಟರ್ಸೆಪ್ಟರಲ್ಲಿ ಮಾಡಿ ನೋಡಿದ್ರೆ ನಮ್ಗೊಂದು ಸ್ವಲ್ಪ ಟಚ್ ಸಿಗುತ್ತೆ. ಬಟ್ ಸ್ಟಿಲ್ ಇನ್ನೂ ಡಿಸೈಡ್ ಮಾಡಲಿಲ್ಲ, ಹಯಾಬುಸಲ್ಲೇ ಮಾಡಬೇಕು ಅಂತ ಇದ್ದೀರಿ. ಇನ್ನು ಎಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ. ಹರ್ಷ ಕ್ಯಾಪ್ಟನ್ ಅವರು ಮೊನ್ನೆ ಹೋಗಿದ್ರಲ್ವಾ 390ಯಲ್ಲಿ, ಸೊ ಅದಕ್ಕೆ ಅವರು ಹೇಳ್ತಿದ್ದಾರೆ ಎಲ್ಲಾದರೂ ಮಾಡೋಣ ಪವನ್ ಸೂಪರ್ ಬೈಕ್ಗಳಲ್ಲಿ ಅಂತ ಪ್ಲ್ಯಾನಿಂಗಲ್ಲಿದೆ. ನೋಡೋಣ ಇರಿ. ಓಕೆ, ಸೈಡ್ಗೆ ಹಾಕ್ಕೊಂಡು ಒಂದು ಸಲ ನೋಡಿದೆ, ಆಡಿಯೋ ಎಲ್ಲ ಸಖತ್ತಾಗಿ ಬರ್ತಿದೆ, ವ್ಯೂನು ಅಷ್ಟೇ ಮಸ್ತಾಗಿದೆ ಇವಾಗಂತೂ. ಮುಂಚೆ ಇಲ್ಲಿ ತನಕ ಬರ್ತಿತ್ತು, ಬಟ್ ಈಗ ಕರೆಕ್ಟಾಗಿದೆ. ಯಾವ ಬಸ್ಸಲ್ಲಿ ನೋಡ್ಬೇಕು ನೀವು, ಯಾಕೆ ಕೇಳ್ತೀರಾ, ಪರ್ಫೆಕ್ಟಾಗಿದೆ ಇವಾಗ ವ್ಯೂ. ಟಕ್ಕಿನ ಅದರೆಲ್ಲ ನೀಟಾಗಿ ಕಾಣಿಸುತ್ತೆ ಮುಂದೆಗಡೆ. ಹಯಾಬುಸ ಫುಲ್ ಎಲೆಕ್ಟ್ರಾನಿಕ್ಸ್ ಇರೋದು ಓಡಿಸಿ ಈ ಗಾಡಿ ಓಡಿಸೋದಕ್ಕೆ ಒಂಥರ ಫನ್ ಹೋಗಿ. ಮೊನ್ನೆ ಕೂಡ ಅಷ್ಟೇ ಚೈನ್ ಸ್ಪ್ರಾಕೆಟ್ ಎಲ್ಲ ಕ್ಲೀನ್ ಮಾಡಿದೆ ಈ ಗಾಡಿದು. ಅದು ರೀಲ್ಸ್ಗಂತ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ತುಂಬ ಇದೆ ಫುಟೇಜು. ಅದು ರೀಲ್ಸ್ ಕನ್ವರ್ಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಮೇಲೆ ಒಂದು ಚೂರು ಹಂಗೆ ತೆಗ್ದಾಕಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ವಾಬ್ಲಿಂಗ್ ಅಂತೂ ಹೆವಿ ಆಗಿದೆಯಪ್ಪ. ಫ್ರಂಟ್ ವೀಲ್ ಅಂತೂ ಕುಂತ್ಕೊಂತಾನೆ ಇಲ್ಲ, ಆ ಕಡೆ ಈ ಕಡೆ ಓಡ್ತಾ ಇದೆ. ಇನ್ನು ಜಾಸ್ತಿ ಜನ ನನಗೆ ಮೇನ್ ಕೇಳ್ತಿದ್ದ ಕ್ವಶನ್ ಬಂದು ಹಯಾಬುಸಾಗೆ ಟ್ಯೂನ್ ಯಾವಾಗ, ಏನು ಎತ್ತ ಅಪ್ಡೇಟ್ ಕೊಡ್ರಿ ಅಂತ ಕೇಳ್ತಿದ್ರೆ, ಅದಕ್ಕಿಂತ ಮುಂದೆ ವ್ಯೂ ನೋಡಿ ಎಷ್ಟು ಸಾಕಾಗಿದೆ ಅಂತ. ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಕ್ರೇಜಿ ಆಗಿದೆ ವ್ಯೂ ಅಂತೂ. ಇನ್ನು ಹಯಾಬುಸಾದು ಟ್ಯೂನ್ ಬಗ್ಗೆ ಮಾತಾಡೋಂಗಿದ್ರೆ ಟೋಟಲಾಗಿ ನನಗೆ 3 to 4 ಆಪ್ಷನ್ಸ್ ಇದೆ. ಅಂದರೆ ಟೈಪ್ಸ್ ಆಫ್ ಟ್ಯೂನಲ್ಲಿ ಮೊದಲನೇದು ಬಂದು ನಾನು ಪವರ್ಟ್ರಾನಿಕ್ಸ್ ಮಾಡ್ಬೋದು. ಪವರ್ಟ್ರಾನಿಕ್ ಅಂದರೆ ಲೈಕ್ ಡೈನೋಜೆಟ್ಟು. ಅದೇನಾದರೂ ಮಾಡ್ತೀನಿ ಅಂತಂದರೆ ಅದೇ ಗೊತ್ತಲ್ವಾ, ಜಾಸ್ತಿ ಏನು ಇಂಪ್ರೂವ್ಮೆಂಟ್ ಇರೋದಿಲ್ಲ, ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಅದು ಬಿಟ್ಟು ಬ್ರೆಂಟ್ ಟ್ಯೂನ್ ಮಾಡ್ಬೋದು. ಬ್ರೆಂಟ್ ಟ್ಯೂನು ಲೈಕ್ ಸೇಮ್ ECU ಟ್ಯೂನಿಂಗ್ ಥರನೇ ಪರ್ಫೆಕ್ಟಾಗಿರುತ್ತೆ. ಗಾಡಿಗೆ ಏನು ಬೇಕು ಎತ್ತ ಅಂತ ಎಲ್ಲ ಕರೆಕ್ಟಾಗಿ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನು ಮಾಡಿಸ್ಬೋದು. ಇನ್ನು ಅದು ಬಿಟ್ಟು ನೆಕ್ಸ್ಟ್ ಆಪ್ಷನ್ ಯಾವುದು ಅಂತಂದರೆ ECUನ ಡೈರೆಕ್ಟಾಗಿ ನಾವು ಅಮೇರಿಕಾ ಆ ಕಡೆ ಕಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಪ್ರಾಪರಾಗಿ ಟ್ಯೂನ್ ಮಾಡಿಕೊಡ್ತಾರೆ. US ಅಲ್ಲಿ ಕ್ರಿಸ್ಮೋರ್ ಅಂತ ಇದ್ದಾರೆ, ಅವರು ಒಳ್ಳೆ ಟ್ಯೂನ್ ಮಾಡ್ತಾರೆ. ಹಯಾಬುಸಾಗಳಿಗೆಲ್ಲ ಫುಲ್ ಟ್ರ್ಯಾಕ್ ಸ್ಪೆಕ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಕೈಯಲ್ಲಿ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಹರ್ಷ ಕ್ಯಾಪ್ಟನ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಸೊ ಅದೇ 3ನೇ ಆಪ್ಷನ್ನು ECUನ ಅಲ್ಲಿಗೆ ಕಳಿಸಿ ಟ್ಯೂನ್ ಮಾಡಿಸೋದು. 4ನೇದು ಬಂದು ಇಲ್ಲೇ ಎಲ್ಲಾದರೂ ಮಾಡಿಸೋದು. ಬಟ್ ಇಲ್ಲಿ ಅದೇ ಮಂತ್ರ ಇದೆ. ನನಗೆ ಈಕ್ವಲ್ ರಿವ್ಯೂಸ್ ಬಂದಿದೆ, ಬ್ಯಾಡ್ ಆ್ಯಂಡ್ ಗುಡ್. ಏನು ಮಾಡೋದು ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ಜಾಸ್ತಿ ಜನ ಇನ್ನೊಂದೇನು ಮಾಡ್ತಾರೆ ಅಂದರೆ ಟೆಸ್ಟರ್ ECUಗಳನ್ನ ತರಿಸ್ಬಿಡ್ತಾರೆ. ಸೊ ಟೆಸ್ಟರ್ ECU ಅಂತಂದರೆ ಸೇಮ್ ನಮ್ಮ ECU ಕೋಡ್ನ ಕೇಳ್ತಾರೆ, ಅವರು ಅದನ್ನು ಡೂಪ್ಲಿಕೇಟ್ ಮಾಡಿ ಅದಕ್ಕೆ ಟ್ಯೂನ್ ಮಾಡಿ ಕಳಿಸ್ತಾರೆ. ಸೊ ಅವಾಗ ನಮ್ಮ ಗಾಡಿಯಲ್ಲಿ ಸ್ಟಾಕೂ ಇರುತ್ತೆ, ಅವ್ರು ಕಳಿಸೋ ಮಾಡಿಫೈಡ್ ಟ್ಯೂನ್ ಕೂಡ ಇರುತ್ತೆ. ನಮಗೆ ಯಾವಾಗ ಬೇಕೋ ಅದನ್ನು ಚೇಂಜ್ ಮಾಡ್ಕೊಬೋದು. ದಟ್ ವುಡ್ ಬಿ ದ ಸೇಫೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಬಟ್ ಅದು ಕ್ರೇಜಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಏನಕ್ಕೆ ಅಂದರೆ ಸ್ಟಾಕ್ ECUನೇ 75,000 ಹಂಗಿದೆ.
ಬಟ್ ಇದು ಎಷ್ಟಾಗುತ್ತೆ ಏನು ಎತ್ತ ಅಂತ ಅಷ್ಟೊಂದು ಪ್ರಾಪರ್ ಐಡಿಯಾ ಇಲ್ಲ. ಒಟ್ಟು ಶೆಲ್ಗೆ ಏನಕ್ಕೆ ಬಂದೆ ಹೋಗಿ ಯೂಟರ್ನ್ ತೊಗೊಬೇಕಾದ್ರೂ ಹಂಗೆ ಶೆಲ್ಗೆ ಬಂದುಬಿಟ್ಟಿದ್ದೀನಿ. ಟೆಸ್ಟರ್ ಇ ಸಿ ಯು ತೊಗೊಳೋದ್ರಿಂದ ಒಂದೇನೋ ಪ್ರಾಬ್ಲಮ್ ಅಂತಂದರೆ ಸ್ಟಾಕ್ ಇ ಸಿ ಯುನೇ ನಮ್ಗೆ 75,000 ಇದೆ. ಇನ್ನು ಟೆಸ್ಟರ್ ಇ ಸಿ ಯು ತೊಗೊಂಡು ಅದಕ್ಕೆ ಟ್ಯೂನ್ ಮಾಡಿಸಿ ಎಷ್ಟಾಗ್ಬೋದು ಅಂತ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಟ್ಯೂನ್ದು ಏನು ಅಪ್ಡೇಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟೇ ಇಲ್ವಲ್ಲ ನೀವು ಹೆಂಗೆ ಅಂತ. ಸೊ ಅದಕ್ಕೆ ಈ ವಿಡಿಯೋಲ್ಲಿ ಹಂಗೆ ಹೇಳ್ಬಿಟ್ಟೆ. ಇನ್ನು ಗಾಡಿಗೆ ನಾನು ವೈಸರ್ ಕೂಡ ತರಿಸ್ತಿದ್ದೀನಿ. ಹೇಳ್ಬೇಕಂದ್ರೆ 2 ವೈಸರ್ ತರಿಸ್ತಿರೋದು, ಝೀರೋ ಗ್ರಾವಿಟಿ ಆ್ಯಂಡ್ WRS. ಯಾಕೆ ತೊಗೊಳ್ಳೋದು ಅಂತ ಫುಲ್ ಕನ್ಫ್ಯೂಸ್ ಆಗೋಗಿದ್ದೆ. ಅದಕ್ಕೆ 2 ತರಿಸೋಣ ಅಂತ ತೊಗೊತಾ ಇದ್ದೀನಿ. ನೀವು ಅಂದ್ಕೊಬೋದು 2 ವೈಸರ್ ಏನಕ್ಕೆ, ಒಂದಿದ್ರೆ ಸಾಲದ ಅಂತ. ನನಗೆ ಮಹೇಶಿಗೆ ಇಬ್ಬರಿಗೂ ತಲೆಗೆ ಇಟ್ಟೋಯ್ತು ಯಾವ್ದು ಚೂಸ್ ಮಾಡೋದು ಅಂತ. ಅದಕ್ಕೆ ಇಬ್ಬರು ಇಟ್ಕೊಂಡು 2 ತೊಗೊಳ್ಳೋಣ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸೋಣ ಅಂತ ಅಂದಿದ್ದಾನೆ. ನೋಡಿ ಅಡ್ವಾಂಟೇಜ್ ಅದೇನೆ, ಇಬ್ಬರ ಹತ್ರನೂ ಹಯಾಬುಸ ಇದ್ದರೆ ಯಾವ್ದು ಬೇಕೋ ಆರಾಮಾಗಿ ಹಾಕ್ಕೊಂಡು ಓಡಾಡ್ಬೋದು. ಅದರಲ್ಲಿ ನಾವು ಟಿಂಟೆಡ್ ಹೋಗ್ತಿಲ್ಲ, ಫುಲ್ ಕ್ಲಿಯರ್ ಹೋಗ್ತಿದ್ದೀರಿ. ಟಿಂಟೆಡ್ ವೈಸರ್ ಏನಾದರೂ ತೊಗೊಂಡ್ರೆ ಕ್ಲಿಯರ್ ಬೇಕು ಅಂತ ಅನ್ನಿಸ್ಬಿಡುತ್ತೆ. ಆಗ ನಾವು ಹೋಗಿ ಮತ್ತೆ ಕ್ಲಿಯರ್ ತೊಗೊಳಕ್ಕಾಗುತ್ತಾ? ಆಗಲ್ಲ, ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೆ ಕ್ಲಿಯರ್ ತೊಗೊಂಬಿಟ್ರೆ ಅದನ್ನು ಬೇಕಂದರೆ ನಾವು ಟಿಂಟ್ ಹಾಕ್ಸ್ಬೋದು. ಈಗ ಕಾರ್ಗೆಲ್ಲ ಟಿಂಟ್ ಹಾಕ್ತಾರಲ್ಲ, ಆ ಟಿಂಟ್ ಹಾಕಿದ್ರೆ ನಮಗೆ ಟಿಂಟ್ ಸಿಕ್ಬಿಡುತ್ತೆ. ಅದನ್ನು ತೆಗೆದ್ರೆ ಮತ್ತೆ ಕ್ಲಿಯರ್ ಸಿಗುತ್ತೆ. ಸೊ ಸುಮ್ಮನೆ ಯಾಕೆ ಅಷ್ಟೊಂದು ತಲೆ ಓಡಿಸೋದು ಕ್ಲಿಯರ ಟಿಂಟ ಅಂತ, ಆರಾಮಾಗಿ ಕ್ಲಿಯರ್ ತೊಗೊಂಬಿಡೋಣ, ಯಾವ್ದು ಬೇಕೋ ಇಷ್ಟ ಆಗಿರೋದು ಹಾಕ್ಕೊಂಡು ಹೋಗೋಣ ಅಂತ ಆ ಥರ ಐಡಿಯಾ ಮಾಡಿದ್ದೀರಿ. ತುಂಬ ಬಿಗ್ ಬ್ರೈನ್ ಯೂಸ್ ಮಾಡಿಬಿಟ್ಟಿದ್ದೀರಿ ಇದರಲ್ಲಂತೂ. ಸೊ ಹೊಸನವ್ರಿಗೆ ಹೇಳಿದ್ದೀರಿ WRS ಝೀರೋ ಗ್ರಾವಿಟಿ ನೋಡಿ ಕೊಟೇಶನ್ ಕೊಡಿ ಬೇಗ ಅಂತ. ಅವ್ರ ಪ್ರೈಸಿಂಗ್ ಹೇಳಿದ ತಕ್ಷಣ ಒಂದು ಫೈನಲ್ ಪ್ರೈಸ್ ಮಾತಾಡಿ ಬುಕ್ ಮಾಡಿಬಿಡ್ಬೇಕು. ಅದರಲ್ಲಿ 1 ಬಿಲ್ಡಲ್ಲಿ 10 ಜನ ಥರ್ಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಅದಾದಮೇಲೆ ಸೆಕೆಂಡು ಮಾನ್ಸ್ಟರ್ ಫೆರಿಕ್ಸ್ ಅಂತೂ ಯಾರು ಬೇಡ ಅಂತಲೇ ಅಂದ್ಬಿಟ್ಟಿದ್ದೀರಾ ನನಗೆ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಅವತ್ತು 10 ಜನ, ಬ್ರೋ ಥರ್ಡ್ ಆಪ್ಷನ್ಗೆ ಹೋಗ್ಬಿಡಿ, ಆರಾಮಾಗಿ ರ್ಯಾಪ್ ಎಲ್ಲ ಮಾಡಿದ್ರೆ ಯುನೀಕಾಗಿ ಕಾಣಿಸುತ್ತೆ. JS ಫಿಲಮ್ಸ್ ನೋಡಿ ಹೆಂಗೆ ಮಾಡಿದ್ದಾರೆ, ಬಟ್ ನೀವು ಇನ್ನೂ ಯುನೀಕಾಗಿ ಮಾಡಿ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಕೊಂಡು ಅಂತ ಹೇಳ್ತಿದ್ರೆ. ರ್ಯಾಪ್ ಮತ್ತು ಕಾರ್ಬನ್ ಪಾರ್ಟ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದೇ ನೀಟಾಗಿ ಕುಂತ್ಕೊಂಡು ಫಸ್ಟು ವೈಸರ್ ಟ್ಯೂನ್ ಮುಗಿಸ್ಕೊಂಡು ಆಮೇಲೆ ಕಾರ್ಬನ್ ಒಂದೊಂದೇ ಪಾರ್ಟ್ ಹಾಕ್ಕೊಂಡು ಆಮೇಲೆ ಫೈನಲಾಗಿ ರ್ಯಾಪ್ ಮಾಡೋಣ. ನೋಡೋಣ ಯಾವ ಥೀಮಲ್ಲಿ ಮಾಡೋಣ ಅಂತ ಒಂದು ಸಲ ಹೇಳಿ. ನನಗೆ ಒಂದು ಸ್ಪೆಷಲ್ ಥೀಮ್ ಇದೆ, ಅದು ಮಾಡಿಸಿದ್ರೆ ಪರ್ಫೆಕ್ಟಾಗಿರುತ್ತೆ ಅಂತ. RC ಕಾರ್ಡಲ್ಲಿ ಕಲರ್ ಚೇಂಜ್ ಏನು ಬೇಡ, ಫುಲ್ ಕಂಪ್ಲೀಟಾಗಿ ಏನು ಮಾಡೋದು ಬೇಡ. ಬ್ಲ್ಯಾಕ್ನೇ ಬೇಸಾಗಿ ಇಟ್ಕೊಂಡು ಅದ್ರ ಮೇಲೆ ಏನಾದರೂ ಡೀಕ್ಯಾಲ್ಸ್ ಹಾಕೋಣ ಅಂತ ಇದ್ದೀನಿ. ನೋಡೋಣ. ಇನ್ನು ಹಯಾಬುಸಾಗೆ ಹೆಸರಿಡೋಣ ಅಂತ ನೋಡ್ತಿದ್ದೀನಿ. ನಮ್ಮ ಅಣ್ಣ ಇದ್ಕೊಂಡು ಬಗೀರ ಅಂತ ಸಜೆಸ್ಟ್ ಮಾಡ್ದೆ. ನನಗೆ ಮುಂಚೆಯಿಂದ ಈ ಗಾಡಿ ತೊಗೊಂಡಾಗಿಂದ ಭೀಮಾ ಅಂತ ಇಡಬೇಕಂತ ಆಸೆ ಇತ್ತು. ಪಾಂಡವರಲ್ಲಿ ಭೀಮಾ ಇದ್ದಾನಲ್ವ, ಸಖತ್ ಸ್ಟ್ರಾಂಗು ಮತ್ತು ಪರ್ಸ್ನಾಲಿಟಿ ಎಲ್ಲ ಹಯಾಬುಸ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ಎಸ್, ನೇಮಿಂಗ್ ಸೆರೆಮನಿ ಕೂಡ ಮಾಡೋಕ್ಬಿಡೋಣ ಯಾವತ್ತಾದ್ರೂ ಒಂದಿನ. ನಿಮಗೆಲ್ಲ ಏನು ಅನಿಸುತ್ತೆ, ಏನು ಎತ್ತ ಕಂಪ್ಲೀಟ್ A to Z ನನಗೆ ಕಮೆಂಟ್ಸಲ್ಲಿ ತಿಳಿಸಿರಿ. ಮುಂದೆ ನೋಡಿ ತ್ರೌಳಿರು ಧೂಳು ಎಬ್ಬರಿಸ್ಕೊಂಡು ಹೋಗ್ತಿದ್ದಾರೆ, ಜಾಗ ಕೊಡ್ದಿರ ಯಾರಿಗೂ. ಆ ಪ್ಯಾರಲಲ್ ಟ್ವಿನ್ ಸೌಂಡ್ ಕೇಳೋದಕ್ಕೆ ಒಂಥರ ಮಜಾ ಹೋಗಿ. ಅದರಲ್ಲಿ ಹಯಾಬುಸ ಓಡಿಸಿ ಆ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ಗೆ ಅಡ್ಜಸ್ಟ್ ಆಗಿ ಶಿಫ್ಟ್ ಮಾಡೋದಕ್ಕೆ ಕ್ಲಚ್ಲೆಸ್. ಹಯಾಬುಸ ಅಂತೂ ಬೇರೆ ಥರ ಫನ್ನು, ಇದು ಇನ್ನೊಂದು ಥರ ಫನ್ನು. ನಮ್ಮ ಶಾರ್ಟ್ ಸ್ಪಿನ್ ಮುಗಿದಿದೆ. ಚೆನ್ನಾಗಿತ್ತು. ಎಂಡ್ ಸೆಪ್ಟರಲ್ಲಿ 10 ದಿನ ಆದಮೇಲೆ ರೈಡ್ ಹೋಗಿದ್ರಲ್ವ, ಒಂಥರ ಸಖತ್ತಾಗಿ ಫನ್ ಇತ್ತು. ಒಳ್ಳೆ ವ್ಯೂ, ಪ್ಯಾರಲಲ್ ಟ್ವಿನ್ನು, ಸಖತ್ ಫನ್ ಇತ್ತು. ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ. ಎಂಡ್ ಸೆಪ್ಟರಲ್ಲಿ ಆಗಾಗ ಒಂದೊಂದು ಸಲ ರೈಡ್ ಮಾಡ್ತಾ ಇರ್ತೀನಿ ಈ ಥರ.
ಹಾಲಿಡೇಟ್ಸನ್ನು ಒಂದು ಸ್ವಲ್ಪ ದಿನ ಅದನ್ನು ಎತ್ತೀನಿ. ಇಲ್ಲಿ ಕೋಲಾರ ಹೈವೇ ಕೂಡ ಆಗಿದೆ ಅಂತೆ, ಮುಂಚೆನೇ ನೆನಪಿದ್ರೆ ಹಾಗೆ ಹೋಗ್ಬಿಟ್ಟು ಒಳ್ಳೆ ಕಾಫಿ ಕುಡ್ಕೊಂಡು ಬರ್ಬೋದಾಯ್ತು ಕೆಫೆ ಕಾಫಿ ಡೇಯಲ್ಲಿ. ಬಟ್ ಇಲ್ಲಿ ಅರ್ಜೆಂಟಲ್ಲಿ ಸಾಫ್ಟ್ವೇರ್ ಬಂತು, ಹಂಗೆ ವೀಡಿಯೋ ಪ್ಲ್ಯಾನ್ ಮಾಡಿಕೊಂಡು ಹಂಗೆ ಬಂದಿದ್ದು. ಈಗ ಆಡಿಯೋ ಕೂಡ ಬಂದಿದೆ ಅಂತ ನಂಬಿಕೆ ಇಲ್ಲ. ಈಗ ಒಂದ್ಸಲಿ ಚೆಕ್ ಮಾಡಿ ನೋಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ನೀವು ಈ ವಿಡಿಯೋ ನೋಡ್ತಿದ್ರೆ ಆಡಿಯೋ ಎಲ್ಲ ಸಕ್ಕತ್ತಾಗಿ ಬಂದಿದೆ ಅಂತ. ವೀಡಿಯೋಸ್ ಎಲ್ಲ ಯಾಕೆ ಬರ್ತಿಲ್ಲ ಒಂದು ಸ್ವಲ್ಪ ದಿನದಿಂದ ಅಂತ ಹೇಳಬೇಕಾಗಿತ್ತು. ಜಾಸ್ತಿ ಜನ ಕೂಡ ಮೆಸೇಜ್ ಮಾಡಿದರೆ ನನಗೆ, ಇನ್ನೇನಿಲ್ಲ ಇನ್ನೊಂದು ಸ್ವಲ್ಪ ದಿನ, ಏನು ಸ್ಯಾಟರ್ಡೆ ಸಂಡೇ ಬರುತ್ತಲ್ವ ಅವಾಗೊಂದು ರೈಟ್ ಪ್ಲ್ಯಾನ್ ಮಾಡ್ತೀರಿ. ಆ ರಿವ್ಯೂ ಮತ್ತೆ ಇನ್ನೊಂದು ಸಲ ಮಾಡ್ತೀನಿ, ಯಾವಾಗ ಅಂತ ಗೊತ್ತಿಲ್ಲ. ಸೊ ಎಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಂಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.